ಹಲೋ ಫುಡೀಸ್, ವೆಲ್ಕಮ್ ಟು ಕುಕ್ ವಿತ್ ಸಾಯಿ ಶುಭ ಚಾನಲ್. ನಾನಿವತ್ತು ಚಂದ್ರಕಲಾ ಸ್ವೀಟ್ ಮಾಡ್ತಾಯಿದ್ದೀನಿ. ಮನೇಲೆ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಮೋದಿಚೂರ್ ಲಡ್ಡು ಎಲ್ಲ ಮಾಡ್ತೀವಲ್ಲ ಅಷ್ಟೇ ಸಿಂಪಲ್ಲಾಗಿ ಮಾಡ್ಕೋಬೋದು. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನಾನು ಹಾಕೋ ವೀಡಿಯೋದ ನೋಟಿಫಿಕೇಷನ್ ಫಸ್ಟೇ ಬರುತ್ತೆ. ಪ್ಲೀಸ್ ಫ್ರೆಂಡ್ಸ್, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನಗೂ ಖುಷಿ ಆಗುತ್ತೆ. ಬನ್ನಿ ಈಗ ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲೊಂದು ಬೌಲ್ ತೊಗೊಂಡು ಅದಕ್ಕೆ 2 ಕಪ್ ಆಗೋಷ್ಟು ಮೈದಾ ಹಾಕೋತಾ ಇದ್ದೀನಿ. ಮೈದಾನೇ ತಗೋಬೇಕು, ಗೋಧಿ ಹಿಟ್ಟಲ್ಲೆಲ್ಲ ಮಾಡೋಕ್ಕೆ ಹೋಗಬೇಡಿ, ಮೈದಾದಲ್ಲೇ ಮಾಡಬೇಕು ಇದನ್ನು. ಅದಕ್ಕೆ ಒಂದು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಬೇಕಿಂಗ್ ಪೌಡರ್ ಹಾಕೋತಾ ಇದ್ದೀನಿ ನಾನಿಲ್ಲಿ. ಅದಕ್ಕೆ 1 ಸ್ಪೂನ್ ಆಗೋಷ್ಟು ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪನೂ ಹಾಕ್ಕೊಂಡು ಬೇಕಿಂಗ್ ಪೌಡರ್ ತುಪ್ಪ ಎರಡು ಚೆನ್ನಾಗಿ ಮಿಕ್ಸ್ ಆಗಬೇಕು. ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ. ನಾವಿಲ್ಲಿ ಒಂದೇ ಸಲ ನೀರು ಹಾಕೋಕ್ಕೆ ಹೋಗ್ಬಿಡಿ, ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ. ನಾವು ಸಮೋಸ ಎಲ್ಲ ಮಾಡ್ತೀವಲ್ಲ ಅಷ್ಟು ಆ ಒಂದು ಹದದಲ್ಲಿ ಇರಬೇಕು, ಗಟ್ಟಿಯಾಗಿ ಇರಬೇಕು. ಸ್ವಲ್ಪ ತೆಳ್ಳಗೆಲ್ಲ ಕಲ್ಸೋಕೆ ಹೋಗ್ಬಿಡಿ, ಗಟ್ಟಿಯಾಗಿ ಇರಬೇಕು. ಸಮೋಸ ಹಿಟ್ಟು ಬರುತ್ತಲ್ಲ ಅಷ್ಟಿದ್ರೆ ಸಾಕು. ಇದನ್ನೊಂದು ಸಲ ಚೆನ್ನಾಗಿ ಕಲಿಸ್ಕೊಬಿಟ್ಟು ನಾವು ಮಾಡೋದಕ್ಕಿಂತ ಒಂದು ಅರ್ಧ ಗಂಟೆ ಫಸ್ಟೇ ಕಲಸಿಟ್ಕೊಬಿಡಿ. ಕಲಸಿ ಇದನ್ನು ಇಟ್ಬಿಡೋಣ ಒಂದು ಸೈಡಲ್ಲಿ, ಹಾಗೆ ಮುಚ್ಚಿ. ಈಗ ನಾನೊಂದು ಪ್ಯಾನ್ ತೊಗೊಂಡು ಅದಕ್ಕೊಂದು ಅರ್ಧ ಸ್ಪೂನ್ ಆಗೋಷ್ಟು ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ಜಾಸ್ತಿ ಹಾಕೋಕೆ ಹೋಗ್ಬಿಡಿ, ಸ್ವಲ್ಪನೇ ಹಾಕೊಳ್ಳಿ. ಇದಕ್ಕೆ ನಾನು ಕಟ್ ಮಾಡ್ಕೊಂಡಿರೋದು 1 ಕಪ್ಪು ಬಾದಾಮಿ, 1 ಕಪ್ಪು ಗೋಡಂಬಿ, ಒಂದು ಅರ್ಧ ಕಪ್ ಆಗೋಷ್ಟು ಪಿಸ್ತಾ ತಗೊಂಡಿದ್ದೀನಿ. ಚಿಕ್ಕದಾಗೆ ಕಟ್ ಮಾಡ್ಕೊಳ್ಳಿ. ಇದನ್ನಿಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಜಾಸ್ತಿ ಹೊತ್ತೇನು ಫ್ರೈ ಮಾಡೋದು ಬೇಡ, ಒಂದು 30 ಸೆಕೆಂಡ್ ಫ್ರೈ ಮಾಡ್ಕೊಂಡ್ರೆ ಸಾಕು. ಡ್ರೈ ಫ್ರೂಟ್ಸ್ಗಳನ್ನ ಅಷ್ಟೇ ತಗೋಬೇಕು ಅಂತ ಏನಿಲ್ಲ, ನಿಮ್ಗೆ ಎಷ್ಟು ಬೇಕು ಅನ್ಸುತ್ತೆ ಅಷ್ಟು ತಗೊಳ್ಳಿ. ನಾನಿಲ್ಲಿ ಒಂದೊಂದು ಕಪ್ಪು ಪಿಸ್ತಾ ಮಾತ್ರ ಒಂದು ಅರ್ಧ ಕಪ್ ಆಗೋಷ್ಟು ತಗೊಂಡಿದ್ದೀನಿ. ಹಾಗೆ ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಅದನ್ನು ಹಾಕ್ಕೊಂಡು ಮಾಡ್ಕೋಬೋದು. ಈಗ ಇದಾಗಿದೆ. ನಾನು ಇದಕ್ಕೊಂದು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಸೋಂಪು ಹಾಕೋತಾ ಇದ್ದೀನಿ. ಸೋಂಪು ಹಾಕೋದು ಆಪ್ಷನಲ್ಲು, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಆದರೆ ಬೇಕ್ರಿಲೆಲ್ಲ ಸಿಗೋ ಸ್ವೀಟಲ್ಲಿ ಇರುತ್ತೆ ಇದು ಸೋಂಪು, ಅದ್ರ ಫ್ಲೇವರು ತುಂಬಾ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ. ನೀವು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಈಗ ಅದಾಗಿದೆ. ಅದಕ್ಕೆ ನಾನಿಲ್ಲಿ ತುರಿದಿಟ್ಕೊಂಡಿರೋ ಕೋವಾ ಹಾಕೋತಾ ಇದ್ದೀನಿ. ಒಂದು 1/4 kg ಆಗೋಷ್ಟಿದೆ ಕೋವಾ. ಇದನ್ನು ಹಾಕ್ಕೊಂಡು ಇದನ್ನು ಕೂಡ 1 ನಿಮಿಷ ಲೋ ಫ್ಲೇಮಲ್ಲೇ 1 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು. ಅದು ಎಣ್ಣೆ ಬಿಡುತ್ತೆ ಅಲ್ಲಿವರೆಗೂ, ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆ ಬಿಡುತ್ತೆ, ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು. ನಾನಿಲ್ಲಿ ಸಪ್ಪೆ ಕೋವಾ ತೊಗೊಂಡಿರೋದು. ಇದು ಸ್ವಲ್ಪ ಬಿಸಿಯಾರೆ ಸಾಕು ನೋಡಿ, ಇಷ್ಟು ಬಿಸಿಯಾರೆ ಸಾಕು. ಇದಾಗಿದೆ. ಗ್ಯಾಸ್ ಆಫ್ ಮಾಡಿಬಿಟ್ಟು ಸೈಡಲ್ಲಿ ತಣ್ಣಗಾಗೋದಕ್ಕೆ ಹಾಗೆ ಎತ್ತಿಟ್ಬಿಡೋಣ. ಹಾಗೆ ನಾನೊಂದು ಬಾಣಲೆ ತೊಗೊಂಡು ಅದಕ್ಕೆ 1 ಕಪ್ ಆಗೋಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ. ಇಲ್ಲಿ ಸಕ್ಕರೆ ಪಾನಕ ಮಾಡ್ಕೋಬೇಕು, ಅದಕ್ಕೋಸ್ಕರ ಒಂದು ಅರ್ಧ ಕಪ್ ಆಗೋಷ್ಟು ನೀರು ಹಾಕೋತಾ ಇದ್ದೀನಿ. ಸಕ್ಕರೆ ಚೆನ್ನಾಗಿ ಕರಗಬೇಕು, ಅಲ್ಲಿವರೆಗೂ ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಗುಲಾಬ್ ಜಾಮೂನ್ಗೆಲ್ಲ ಮಾಡ್ಕೋತೀವಲ್ಲ ಪಾನಕ, ಅಷ್ಟಿದ್ರೆ ಸಾಕು. ಎಳೆ ಪಾನಕ ಈ ಥರ ಎಲ್ಲ ಬರೋದೇನು ಬೇಡ. ಸಕ್ಕರೆ ಈಗ ಚೆನ್ನಾಗಿ ಕರಗಿದೆ ನೋಡ್ಬೋದು. ಇದಕ್ಕೇ ನಾನಿಲ್ಲಿ ಫುಡ್ ಕಲರ್ ಆ್ಯಡ್ ಮಾಡ್ಕೊತಿದ್ದೀನಿ. ಒಂದು ಪಿಂಚ್ ಅಷ್ಟು ತಗೊಂಡಿದ್ದೀನಿ ಫುಡ್ ಕಲರ್. ಇದು ಆಪ್ಷನಲ್ಲು. ಇದು ಬೇಕು ಅಂದರೆ ಕಲರ್ ಬೇಕು ಅಂದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಇಲ್ಲಾಂದ್ರೆ ಇದ್ರ ಬದಲು ಫುಡ್ ಕಲರ್ ಬದಲು ಕೇಸರಿ ದಳ ಬರುತ್ತಲ್ಲ ಅದನ್ನು ಕೂಡ ಬೇಕಿದ್ರೆ ಹಾಕೋಬೋದು ನೀವು. ಫುಡ್ ಕಲರ್ ಹಾಕಿದರೆ ಕಲರ್ಫುಲ್ಲಾಗಿ ಚೆನ್ನಾಗಿ ಬರುತ್ತೆ ನೋಡಿ. ಸಕ್ಕರೆ ಪಾನಕ್ಕೆಲ್ಲ ಬೇಡ, ಹಿಂಗೆ ಕೈಲಿ ಹಿಂಗೆ ಇಟ್ಕೊಂಡು ನೋಡಿರಿ, ಈ ಥರ ಅಂಟು ಬರಬೇಕು. ಸ್ವಲ್ಪ ಇದು ನೋಡಿ, ಈ ಥರ ಅಂಟಬೇಕು. ಒಂದು 5 ನಿಮಿಷ ಮಾಡಿ ಆದರೆ ಸಾಕು. ಒಂದು 5 ನಿಮಿಷದಲ್ಲೇ ಪಾನಕ ರೆಡಿಯಾಗುತ್ತೆ. ಇದಾಗಿದೆ. ಈಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಸೈಡಲ್ಲಿ ಹಾಗೆ ಎತ್ತಿಡೋಣ. ನಾವು ಫಸ್ಟೇ ಸ್ಟಫಿಂಗ್ ಮಾಡ್ಕೊಂಡಿದ್ವಲ್ಲ, ಅದು ಫುಲ್ ತಣ್ಣಗಾಗಿದೆ. ಅದಕ್ಕೆ ನಾನೀಗ ಒಂದು 4 ಸ್ಪೂನ್ ಆಗೋಷ್ಟು ಸಕ್ಕರೆ ಪುಡಿ ಹಾಕೋತಾ ಇದ್ದೀನಿ. ಪುಡಿ ಮಾಡಿಬಿಟ್ಟು ಹಾಕೊಳ್ಳಿ ಮಿಕ್ಸಿಲಿ. ಫುಲ್ ತಣ್ಣಗಾಗಬೇಕು, ಆವಾಗಲೇ ಹಾಕೋಬೇಕು. ಬಿಸಿ ಇದ್ದಾಗ ಹಾಕಿರೋದು ಸ್ವಲ್ಪ ನೀರು ಬಿಟ್ಕೊಂಡಂಗೆ ಆಗುತ್ತೆ ಸಕ್ಕರೆ, ಅದಕ್ಕೋಸ್ಕರ ಫುಲ್ ತಣ್ಣಗಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲದನ್ನು ಹಾಕ್ಕೊಂಡು. ನಾನು ಇಲ್ಲೊಂದು 1/4 kgಗೆ ಒಂದು 4 ಸ್ಪೂನ್ ಹಾಕ್ಕೊಂಡಿದ್ದೀನಿ ಸಕ್ಕರೆ ಪುಡಿಯ, ಸಾಕು. ಈ ಹದದಲ್ಲಿದ್ದರೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ. ಈಗ ಮಿಕ್ಸ್ ಆಗಿದೆ. ಇದು ಕೂಡ ಒಂದು ಸೈಡಲ್ಲಿ ಒಂದು ಬೌಲಿಗೆ ಹಾಕ್ಬಿಟ್ಟು ಎತ್ತಿಟ್ಕೊಳ್ಳೋಣ. ಈಗ ನಾವು ಫಸ್ಟೇ ಇಟ್ಟು ಕಲಸಿಟ್ಟಿದ್ವಲ್ಲ, ಒಂದು ಅರ್ಧ ಗಂಟೆ ಆಗಿದೆ. ಅದು ಕೂಡ ಒಂದು ಸಲ ಚೆನ್ನಾಗಿ ನಾದ್ಕೊಳ್ಳೋಣ. ಇನ್ನೊಂದು ಸಲ ನಾದ್ಕೊಬಿಟ್ಟು ನೋಡಿ, ದಪ್ಪು ಗುಂಡೆ ತೊಗೋಬೇಕು, ಚಿಕ್ಕದಾಗಲ್ಲ, ದಪ್ಪಕ್ಕೆ ತೊಗೊಳ್ಳಿ. ಏಕೆಂದರೆ ಅದು ಸ್ವಲ್ಪ ಮಂದಕ್ಕೆ ಬೇಕು, ಅದಕ್ಕೋಸ್ಕರ ಇಷ್ಟು ದಪ್ಪಕ್ಕೆ ತೊಗೊಂಡ್ರೆ ಸಾಕು. ನಾನು ಇಲ್ಲೊಂದು ಚಪಾತಿ ಅರಿಯೋ ಕಲ್ಲು ತೊಗೊಂಡು ಅದ್ರ ಮೇಲೆ ಸ್ವಲ್ಪ ಹಸಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೊಳ್ಳೋಣ. ಚಪಾತಿ ಎಲ್ಲ ಹೇಗೆ ಲಟ್ಟಿಸ್ಕೊತೀವಿ ಆ ಥರ ಸ್ವಲ್ಪ ಮಂದಕ್ಕೆ ಲಟ್ಟಿಸ್ಕೋಬೇಕು. ತೆಳ್ಳಗೆಲ್ಲ ಲಟ್ಸೋಕೆ ಹೋಗ್ಬೇಡಿ, ಮಂದಕ್ಕೆ ಎಲ್ಲ ಕಡೆನೂ ಒಂದೇ ಸಮ ಬರಬೇಕು, ಆ ಥರ ಲಟ್ಟಿಸ್ಕೊಳ್ಳಿ. ಆದಷ್ಟು ದಪ್ಪಕ್ಕೆ ಇಟ್ಕೊಂಡು ಮಾಡಿ, ತೆಳ್ಳಗೆಲ್ಲ ಮಾಡಿದರೆ ಟೇಸ್ಟು ಚೆನ್ನಾಗಿ ಬರೋಲ್ಲ. ನಾನು ಈ ಥರ ಶೇಪ್ ಕೊಡ್ಕೊಡ್ತೀನಿ. ಚಿಕ್ಕ ಪುರಿ ಮಾಡ್ತೀವಲ್ಲ ಆ ಥರ. ನೀವು ಬೇಕು ಅಂದರೆ ಕಪ್ಪು ಬರುತ್ತಲ್ಲ, ಕಪ್ಪು ಬೌಲಲ್ಲರ ಈ ಥರ ಶೇಪ್ ಕೊಟ್ಕೋಬೋದು, ಚಿಕ್ಕ ಪುರಿ ಥರ ನೋಡಿ. ಈಗ ಇದಾಗಿದೆ. ಇದು ಮೇಲಿರೋ ಹಿಟ್ಟನ್ನು ಇದೆಲ್ಲ ತೆಗೆದು ಬಿಡೋಣ. ಇದರಲ್ಲಿ 2 ಚಂದ್ರಕಲಾ ಆಗುತ್ತೆ.
ಈ ಥರ ತಗೊಂಡು ಇದಕ್ಕೆ ಸ್ಟಫಿಂಗ್ ಹಾಕೊಳ್ಳೋಣ. ನೋಡಿ ಈ ಥರ ಸ್ಟಫಿಂಗ್ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ನೀರು ಹಾಕೊಳ್ಳೋಣ. ಎಡ್ಜಸ್ಗೆಲ್ಲ ಸ್ವಲ್ಪ ಎಡ್ಜಸ್ಗೆ ನೀರು ಹಾಕ್ಕೊಂಡು ಎಲ್ಲ ಕಡೆನೂ ಸುತ್ತ ಈ ಥರ ಪ್ರೆಸ್ ಮಾಡ್ಕೋಬೇಕಾಗುತ್ತೆ. ಈ ಥರ ಪ್ರೆಸ್ ಮಾಡಿಕೊಂಡು ಈ ಥರ ಎಡ್ಜಸ್ ಹಿಂಗೆ ಮೇಲೆ ಅಮ್ಮಕ್ಬಿಟ್ಟು ಹಿಂಗೆ ಫಿಂಗರ್ಸಲ್ಲಿ ಸ್ವಲ್ಪ ಡೌನ್ ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ಅದು ಮೇಲೆ ಈ ಥರ ಶೇಪ್ ಕೊಟ್ಕೊಳ್ಳಿ. ನೀವು ಬೇಡ ಅಂದರೆ ಫೋರ್ಕಲ್ಲಿ ಎಲ್ಲ ಈ ಥರ ಶೇಪ್ ಕೊಟ್ಕೋಬೋದು, ಅಥವಾ ಕರ್ಜಿಕಾಯಿ ಮೊಮೋಸ್ ಎಲ್ಲ ಮಾಡ್ತೀವಲ್ಲ ಆ ಥರನಾದ್ರು ಶೇಪ್ ಕೊಟ್ಕೋಬೋದು. ನೋಡಿ ಈ ಥರ ಶೇಪಾಗಿ ಕೊಟ್ಕೊಳ್ಳಿ. ನೋಡಿ ಎಷ್ಟು ಸಿಂಪಲಾಗಿ ಮಾಡ್ಕೋಬೋದು. ನಾನು ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ. ಇದೇ ಥರ ಶೇಪಾಗಿ ಕೊಟ್ಕೊಳ್ಳಿ. ಸುತ್ತ ಎಡ್ಜಿಗೆ ನೀರು ಹಾಕ್ಕೊಬಿಟ್ಟು, ನೀರು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು, ಬೇಡ ಅಂದರೆ ಹಾಗೇ ಕೂಡ ಪ್ರೆಸ್ ಹಾಕೋಬೋದು. ನೀರು ಹಾಕೋದ್ರಿಂದ ಅದು ಓಪನ್ ಆಗಲ್ಲ ಅನ್ನೋದಕ್ಕೋಸ್ಕರ. ನೋಡಿ ಈ ಥರ ಅಪ್ ಎತ್ಕೊಂಡು ಈ ಥರ ಎಡ್ಜನ್ನ ಈ ಥರ ಒಂದು ಉಗ್ರಲ್ಲಿ ಈ ಥರ ಪ್ರೆಸ್ ಮಾಡ್ಕೊಳ್ಳಿ ಡೌನು. ಈ ಥರ ಇದೇ ಥರ ಎಲ್ಲದನ್ನು ಮಾಡ್ಕೊಳ್ಳಿ. ಮಿಸ್ಸಾಗಿ ಆಗಲಿಲ್ಲ ಅಂದರೆ ನಾವು ಮೊಮೋಸ್ ಮಾಡ್ತೀವಲ್ಲ ಅದೇ ಥರನೇ ಮಾಡ್ಕೋಬೋದು, ಅಥವಾ ಕರ್ಜಿಕಾಯಿ ಮಾಡ್ತೀವಲ್ಲ ಆ ಥರನೂ ಕೊಟ್ಕೋಬೋದು. ಈ ಥರ ಇದೇ ಥರ ಎಲ್ಲದನ್ನು ಕೂಡ ಮಾಡ್ಕೊಳ್ಳೋಣ. ಆದಷ್ಟು ಸ್ವಲ್ಪ ಮಂದಕ್ಕೆ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಹಿಟ್ಟನ್ನು ತೆಳ್ಳಗೆಲ್ಲ ಹರ್ಕೊಳ್ಳೋಕೆ ಹೋಗಬೇಡಿ. ನೋಡಿ ಈಗ ನಾನು 2 ಮಾಡಿದ್ದೀನಿ. ನೋಡಿ ಇದೇ ಥರ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನು ಕಾಯೋದಕ್ಕೆ ಎಣ್ಣೆ ಇಟ್ಟಿದೆ. ಎಣ್ಣೆನ ಜಾಸ್ತಿ ಕಾಯಿಸ್ಕೊಳ್ಳೋಕೆ ಹೋಗ್ಬೇಡಿ, ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಕಾಯಿಸ್ಕೋಬೇಕು. ತುಂಬ ಜಾಸ್ತಿ ಕಾದಿದ್ರೆ ಅದು ಇದು ಬಬಲ್ಸ್ ಥರ ಎಲ್ಲ ಬರುತ್ತೆ, ಚೆನ್ನಾಗಲ್ಲ. ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ಹೈ ಫ್ಲೇಮಲ್ಲಿ ಎಲ್ಲ ಇಡೋದಕ್ಕೆ ಹೋಗ್ಬಿಡಿ. ಮೀಡಿಯಮ್ ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ, ಇಲ್ಲಾಂದರೆ ಸೀದೋಗುತ್ತೆ. ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ನಿಧಾನಕ್ಕೆ ಬೇಯಿಸ್ಕೋಬೇಕಾಗುತ್ತೆ. ಹಿಂಗೆ ಎಲ್ಲವುದು ಸುತ್ತ ಮಗ್ಚಾಕೊಳ್ಳೋಣ ಒಂದ್ಸಲ. ಎಲ್ಲವುದು ಮಗ್ಚಾಕೊಂಡು ಲೋ ಫ್ಲೇಮಲ್ಲೇ ಒಂದು 3-4 ನಿಮಿಷ ಬೇಯಿಸ್ಕೊಂಡ್ರೆ ಬೇಯುತ್ತೆ ಬೇಗನೆ, ಲೇಟೇನು ಆಗಲ್ಲ. ಇದನ್ನು ಚಂದ್ರಕಲಾ ಅಂತಲೂ ಅಂತಾರೆ, ಸೂರ್ಯಕಲಾ ಅಂತಲೂ ಅಂತಾರೆ. ಇನ್ನೊಂದು ಥರ ಸೂರ್ಯನ ಥರನೂ ಕೂಡ ಮಾಡ್ತಾರೆ, ಅಥವಾ ಈ ಥರನೂ ಕೂಡ ಮಾಡ್ಬೋದು, ಚಂದ್ರನ ಥರನೂ. ಈಗ ಇದಾಗಿದೆ, ಬೆಂದಿದೆ ಇದು. ಇದನ್ನು ತೆಗೆದು ಸಕ್ಕರೆ ಪಾನಕಕ್ಕೆ ಹಾಕೋಬೇಕಾಗುತ್ತೆ. ಸಕ್ಕರೆ ಪಾನಕ ತಣ್ಣಗಾಗಿದೆ, ಅದಕ್ಕೋಸ್ಕರ ನಾನು ಸ್ವಲ್ಪ ಬಿಸಿ ಮಾಡೋದಕ್ಕೋಸ್ಕರ ಇಟ್ಟಿದ್ದೀನಿ. ತಣ್ಣಗಿರೋದಕ್ಕೆ ಹಾಕಬೇಡಿ, ಸ್ವಲ್ಪ ಬಿಸಿಯಾಗಿರೋದಕ್ಕೆ ಹಾಕಿ. ತಣ್ಣಗಿರೋದಕ್ಕೆ ಹಾಕಿದ್ರೆ ಪಾನಕ ಫುಲ್ ಗಟ್ಟಿಯಾಗಿರುತ್ತೆ. ನೀವು ತಣ್ಣಗಿರೋದಕ್ಕೆ ಹಾಕಬೇಕು ಅಂದರೆ ಫಸ್ಟೇ ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕೊಂಡಿರೆ ಅದು ಗಟ್ಟಿಯಾಗಲ್ಲ. ನಾನು ನಿಂಬೆಹಣ್ಣಿನ ಪಾನಕ ರಸ ಹಾಕಿಲ್ಲ, ಅದಕ್ಕೋಸ್ಕರ ಪಾನಕನ ಸ್ವಲ್ಪ ಬಿಸಿ ಮಾಡಿಕೊಂಡು, ಪಾನಕ ಬೆಚ್ಚಗಾದ್ಮೇಲೆ ಅದನ್ನು ಗ್ಯಾಸ್ ಆಫ್ ಮಾಡಿಬಿಡ್ಬೇಕು. ಸ್ವಲ್ಪ ಉಗುರು ಬೆಚ್ಚಗಾದ್ಮೇಲೆ ಪಾನಕ ಆಫ್ ಮಾಡಿಬಿಟ್ಟು ಹಾಕ್ಕೊಂಡು ಅದರೊಳಗಡೆ 1 ಅವರ್ ಅಥವಾ 2 ಅವರ್ ಅದರೊಳಗಡೆ ಪಾನಕದೊಳಗಡೆ ಹಾಗೆ ಇಟ್ಬಿಡಿ. ಟೈಮ್ ಇಲ್ಲ ಅಂದರೆ 1 ಅವರಲ್ಲೇ ತೆಗೆದುಬಿಡಿ. 1-2 ಅವರ್ ಬಿಟ್ಟರೆ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಪಾನಕ ಎಲ್ಲ ಇಟ್ಕೊಂಡು ಮನೇಲಿ ಏನಾರು ಫಂಕ್ಷನ್ ಇದ್ದಾಗ ಅಥವಾ ಯಾರು ರಿಲೇಟಿವ್ಸ್ ಬಂದಾಗ ಈ ಥರ ಮಾಡಿ ಮನೆಯಲ್ಲೇ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು. ಇದನ್ನು ಹಾಗೇ ಒಂದು ಫ್ರಿಜ್ಜಲ್ಲಿ ಇಟ್ಟರೆ ಅದ್ರ ಮೇಲೆ ಸಕ್ಕರೆದು ಒಂದು ಲೇಯರ್ ಬರುತ್ತೆ, ಅದು ಟೇಸ್ಟ್ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ. ಆ ಥರ ಫ್ರಿಜ್ಜಲ್ಲಿ ಇಟ್ಟರೆ 1 ವಾರದವರೆಗೂ ಇಟ್ಕೊಂಡು ಕೂಡ ತಿನ್ಬೋದು. ನಾನು ಇವಾಗ ಒಂದು ಪ್ಲೇಟಿಗೆ ಎಲ್ಲದನ್ನು ಸರ್ವ್ ಮಾಡ್ತಾಯಿದ್ದೀನಿ. ಇದ್ರ ಮೇಲೆ ನಾನು ಬಾದಾಮಿ ಪೀಸಸ್ಸಾಗಿ ಕಟ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ. ನೀವು ಬಾದಾಮಿ ಜೊತೆಗೆ ಕೇಸರಿ ಬೇಕಿದ್ರು ಹಾಕೋಬೋದು, ಟೇಸ್ಟ್ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ. ಎಷ್ಟು ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು ಅಂತ ನೋಡಿದ್ರಲ್ಲ. ನಾನು ಇವಾಗ ಒಂದು ಪೀಸ್ ತಗೊಂಡು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ, ನೋಡ್ಬೋದು ಅದರೊಳಗಡೆ ಸ್ಟಫಿಂಗ್ ಎಲ್ಲವುದು ಯಾವ ಥರ ಬಂದಿದೆ ಅಂತ. ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು. ನೀವು ಮನೇಲಿ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್.